ನಾಲಿಗೆ ಇದೆ ಮತ್ತು ಆತುರಗಾರನಿಗೆ ಬುದ್ಧಿಮಟ್ಟು ಅಂದಂಗೆ ಎಲ್ಲ ಎಲ್ಲ ಭಾಗಗಳು ನನಗೆ ಗೊತ್ತು ಎಂಬ ಹಮ್ಮು ಮತ್ತು ಬಿಮ್ಮು ಮತ್ತು ದಿಮಾಕಿನಿಂದ ಮಾತನಾಡುವವರಿಗೆ ಇದೊಂದು ಸರಿಯಾದ ಪ್ರಕರಣ. ಆರಂಭದಲ್ಲೇ ಕ್ರಿಮಿನಲ್ ಕೇಸ್ ದಾಖಲಿ ಆದಾಗ ಅದು ಕೇಳಿ ಬಂದಾಗ ಬಾಯಿ ಮುಚ್ಚಿಕೊಂಡು ಅದನ್ನು ತನಿಖೆಗೆ ಬಿಟ್ಟಿದ್ದರೆ ಈ ಲೆವೆಲ್ಗೆ ಅದು ಬರ್ತಿರಲಿಲ್ಲ. ಎಕ್ಸೆಪ್ಟ್ ಇಬ್ಬರು ಲೀಡರ್ಗಳು, ಒಂದು ಮುಖ್ಯಮಂತ್ರಿ, ಮಾರನೇ ದಿನ ಪ್ರತಿಕ್ರಿಯೆ ಅವರು ಕೊಟ್ಟಿದ್ದು ತೂಕವಾಗಿತ್ತು. ಎರಡನೇದು ಗೃಹ ಮಂತ್ರಿ, ಆರಂಭದಿಂದಲೂ ತೂಕವಾಗೇ ಇದ್ದರು. ಇಬ್ಬರನ್ನ ಬಿಟ್ಟರೆ ಉಳಿದೆಲ್ಲರೂ ತಲೆ ಪರಿಚಿಕೊಂಡು ಕೂದಲನ್ನು ಕಿತ್ತುಕೊಂಡು ತಲೆಯಿಂದ ಓಡಾಡುತ್ತಿದ್ದರು. ಏನೋ ಮಾಡಿಬಿಟ್ಟಿದ್ದಾರೆ ಯಾರೋ ಎಂದು. ಅವರಂತಹ ದಿಮಾಕು ಮತ್ತು ಕೊಬ್ಬುಗಳಿಗೆ ಇಲ್ಲಿದೆ ಉತ್ತರ. ಮುಂದೆ ಇದೆ ವಿವರಣೆಗಳು. ಈ ಪಾಕ್ ಪರ ಘೋಷಣೆ ಪ್ರಕರಣಕ್ಕೆ ಅತಿ ದೊಡ್ಡ ಟ್ವಿಸ್ಟ್ ಸಿಕ್ಕಿದೆ. ಇಷ್ಟು ದಿನ ಪಾಕಿಸ್ತಾನದ ಪರ ಘೋಷಣೆಯನ್ನೇ ಕೂಗಿಲ್ಲ ಎನ್ನುತ್ತಿದ್ದ ಪ್ರಭೂತಿಗಳಿಗೆ ಇಲ್ಲಿದೆ. ಇದು ಸುಳ್ಳು ಸುದ್ದಿ, ಇದು ಕಾಲ್ಪನಿಕ ಸುದ್ದಿ. ಇಂತಹ ಭಜನೆ ಬಿಡಿ ಎಂದು ಹೇಳಿದ ವ್ಯಕ್ತಿಗಳು ಧೈರ್ಯವಿದ್ದರೆ ಇವತ್ತು ನನ್ನೊಂದಿಗೆ ಸಂವಾದಕ್ಕೆ ಬರಬೇಕು. ಆವಾಗ ಉತ್ತರ ಕೊಡ್ತೀನಿ ಅದಕ್ಕೆ ನಾನು. ಭಜನೆ ಅಂದರೆ ಏನು ಅಂತ. ಭಜನೆ ಎಂಬುದು ಭಾರತದ ಸಂಸ್ಕೃತಿ. ಭಜನೆ ಎಂಬುದು ನಮ್ಮ ಸಂಸ್ಕೃತಿಯ ಪ್ರತೀಕ. ದೇವರನ್ನು, ದೈವತ್ವವನ್ನು ಒಲಿಸಿಕೊಳ್ಳಬಹುದು ಎಂಬುದು ನಂಬಿಕೆಯ ಒಂದು ಅಸ್ತ್ರ. ಅದನ್ನೇ ಹೀಗೆ ಎಳೀತೀರಾ? ಯಾರದ್ದು ಭಜನೆ? ನಿಮ್ಮದು ಭಜನೆ. ದಿನ ಬೆಳಗಾದರೆ ಪುಂಖಾನುಪುಂಖವಾಗಿ ಎಗ್ಗಿಲ್ಲದೆ ಉತ್ತರ ದಕ್ಷಿಣಕ್ಕೆ ಲಿಂಕ್ ಇಲ್ಲದಂತೆ ಮಾತನಾಡ್ತಿರಲ್ಲ, ನಿಮ್ಮದು ಭಜನೆ. ಯಾಕೆ ಅಂತ ಆಮೇಲೆ ಹೇಳ್ತೀನಿ. ಸರ್ಕಾರವೇ ಪ್ರಕರಣ ನಡೆದ 6 ದಿನಗಳ ಬಳಿಕ ಇವತ್ತು 3 ಬಂಧಿಸಿದೆ. ಫೆಬ್ರವರಿ 27ರಂದು ನಡೆದಿದ್ದ ಈ ಘಟನೆ ರಾಜ್ಯಸಭಾ ಚುನಾವಣೆಯ ಫಲಿತಾಂಶ ಬಂದ ನಂತರ ವಿಧಾನಸೌಧದಲ್ಲಿ ಯಾರು ಕಿಡಿಗೇಡಿಗಳು ಪಾಕಿಸ್ತಾನ ಜಿಂದಾಬಾದ್ ಎಂದು ಕೂಗಿಬಿಟ್ಟರು. ಈ ಹಿನ್ನೆಲೆಯಲ್ಲಿ ಇವತ್ತು ತನಿಖೆ ಆಯಿತು, ಟಿವಿಗಳಲ್ಲಿ ಬಂತು, ನಮ್ಮ ಟಿವಿಯೂ ಸೇರಿದಂತೆ. ನಮಗೂ ನೋಟಿಸ್ ಕೊಟ್ಟಿದ್ದರು. ನಾವು ನೋಟಿಸಿನ ಪ್ರಕಾರ ಪೊಲೀಸರಿಗೆ ಅದರ ಹಿಂಬರಹವನ್ನು ಪಡೆದುಕೊಂಡೇ ಅದಕ್ಕೆ ಸಂಬಂಧಪಟ್ಟಂಥ ವಿಡಿಯೋಗಳನ್ನು ಕೊಟ್ವಿ. ಆದರೆ ಆ ವಿಡಿಯೋವನ್ನೇ ಅವಹೇಳನ ಮಾಡುವಂತೆಯೂ, ಯಾವನೋ ಕುತಂತ್ರಿ ಮಧ್ಯದಲ್ಲಿ ಅದನ್ನು ತಿರುಚಿ ತಂದ ವಿಡಿಯೋವನ್ನೇ ಸತ್ಯವೆಂದು, ಸೈದ್ಧಾಂತಿಕ ರಾಜಕಾರಣದಲ್ಲಿ ಪಕ್ಷ ದ್ವೇಷದಲ್ಲಿ ಕುರುಡಾಗಿ ಹೋಗಿರುವಂತಹ ಮಂತ್ರಿಗಳೂ ಅಲ್ಲ. ಆಮೇಲೆ ಬರ್ತೀನಿ ಈ ಭಜನೆ ಮಂತ್ರಿಗೆ ನಾನು. ಹೂ ಈಸ್ ಭಜನೆ? ಐ ಸೇ ಯು ಆರ್ ಟೆಲಿಂಗ್ ಅಸ್ ಭಜನೆ. ವಾಪಸ್ ಹೇಳ್ತೀನಿ ಯಾಕೆ ಆ ಭಜನೆ ಅಂತ. ಆ ಭಜನಾ ಗಿರಾಕಿಗಳು ಅಂತ ಹೇಳಿದವ್ರಿಗೆ ಹೇಳಿದ್ದವರು ಇವತ್ತು ಪೊಲೀಸರು ಪತ್ರಿಕಾ ಸುದ್ದಿಯ ಒಂದು ಹೇಳಿಕೆಯನ್ನು ಕೊಟ್ಟು ಬಿಟ್ಟರು. ಮಧ್ಯಾಹ್ನ ಅವರನ್ನೆಲ್ಲ ಬಂಧಿಸಿದ ನಂತರ ಪಾಕಿಸ್ತಾನ್ ಜಿಂದಾಬಾದ್ ಎಂದು ಘೋಷಣೆ ಕೂಗಿದ ಸಂಬಂಧ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುವ ಪ್ರಕರಣದ ಸಂಬಂಧ ಹಿನ್ನೆಲೆಯಲ್ಲಿ FSL ವರದಿ, ಸಾಂದರ್ಭಿಕ ಸಾಕ್ಷ್ಯಾಧಾರಗಳು, ಸಾಕ್ಷಿಗಳ ಹೇಳಿಕೆ ಮತ್ತು ಲಭ್ಯ ಸಾಕ್ಷ್ಯಗಳ ಮೇಲೆ 3 ಆರೋಪಿಗಳನ್ನು ಬಂಧಿಸಿ ಕಾನೂನು ಕ್ರಮವನ್ನು ಜರುಗಿಸಲಾಗಿದೆ. ಅಷ್ಟೇ ಅದರದ್ದು. ಇದನ್ನು ಹೇಳಿದ್ರು. ವೈ ಡಿಡ್ ಯು ಅರೆಸ್ಟ್? ವೇರ್ ಇಸ್ ದಟ್ ಭಜನೆ ಮಂತ್ರಿ? ಕಾಲಿಂ ಸಾಮಾನ್ಯ ಹೇಳ್ತೀನಿ. ಭಜನೆ ಮಂತ್ರಿನ ಹೇಳ್ತಾ ಇದ್ದೆ. ಅತ್ಯಂತ ತಾಳ್ಮೆಯಿಂದ ನಾನು ಅದನ್ನು ತಡ್ಕೊಂಡೇ ಇದ್ನೆಲ್ಲ. ನಾನು ಕಳೆದ 5-6 ದಿನದಲ್ಲಿ ಬರಲಿ ಅಲ್ಲ ವಿಡಿಯೋ ಅಂತಂದ್ರೆ ಹಾಗೆ ನಿಮ್ಮ ದುಷ್ಟ ತೆವಲಿನ ದರಿದ್ರ ರಾಜಕಾರಣಕ್ಕೆ ಬೇರೆಯವ್ರಿಗೆ ಹೇಳಕ್ ಬರ್ತೀರಾ? ಪಾಕ್ ಪರ ಹೋಗಿಸಲಾದವರಿಗೆ ಉಪಾಯುಕ್ತರು ಕೊಟ್ಟರು. ಇದರಲ್ಲಿ ಯಾರ್ಯಾರು? ದೆಹಲಿ ಮೂಲದ ಇಲ್ತಾಜ್ ಅಹಮದ್ 31 ವರ್ಷ, ಕಿಶನ್ಗಂಜ್ ಪ್ರದೇಶದವರು, ದೆಹಲಿಯವರು, A3 ಅವರು. ಇನ್ನು ಬ್ಯಾಡಗಿಯ ಒಣಮೆಣಸಿನ ಪುಡಿ ವ್ಯಾಪಾರಿ ಯಾರು? ಅವ್ರು ಯಾವ ವ್ಯಾಪಾರ ಏನು ಬೇಕಾದ್ರೂ ಮಾಡ್ಬೋದು. ಒಣಮೆಣಸಿನ ಪುಡಿ ಬಿಟ್ರೆ ಏನು ಬೇಕಾದ್ರೂ ಮಾಡ್ಬೋದು. ಮೊಹಮ್ಮದ್ ಶಫಿ ನಾಸಿಪುಡಿ ಅವರು A1 45 ವರ್ಷ, ಬ್ಯಾಡಗಿ. ಇನ್ನು ಮುನಾವರ್ ಯಾರು? ಬೆಂಗಳೂರಿನ ಜಯಮಹಲ್ ನಿವಾಸಿ ಪ್ರದೇಶದ್ದು, 29 ವರ್ಷ, A2. ಇವರ 3 ಜನನ್ನ ಪೊಲೀಸ್ನವರೀಗ ಬಂಧಿಸಿದರು. ಯಾಕೆ ಬಂಧಿಸಿದ್ರಿ? ಸಾಕ್ಷಿಗಳ ಆಧಾರದ ನೋ, ಅಮಾಯಕರನ್ನ ಬಂಧಿಸಿದಂತಹ ದುಷ್ಟ ಸರ್ಕಾರ ಭಜನಾ ಮಂತ್ರಿಯಲ್ಲಿ ಹಾಕಿ ಇನ್ನೊಂದು ಟ್ವೀಟನ್ನು ಭಜನಾ ಮಂತ್ರಿ ಹಾಕಿ. ಅದರಲ್ಲೂ ಮೈನಾರಿಟಿ ಕಮ್ಯುನಿಟಿಯ ಗುತ್ತಿಗೆ ತಗೊಂಡಿರುವಂತಹ ಕೆಲವು ಮಂತ್ರಿಗಳು ಅಥವಾ ರಾಜಕಾರಣಿಗಳಿಗೆ ವೈ ಡಿಡ್ ಯು ಅರೆಸ್ಟ್ 3 ಮೈನಾರಿಟಿ ಪೀಪಲ್? ಯಾಕೆ ಅರೆಸ್ಟ್ ಮಾಡಿದ್ರಿ ಅವ್ರನ್ನ? ಕತ್ತೆ ಕಾಯಕ್ಕೆ ಅರೆಸ್ಟ್ ಮಾಡಿದ್ರೆ ನಂಗಾರೀಗ? ಅಥವಾ ಮಣ್ಣು ತಿಂತ ಇದ್ರ ಎಲ್ಲರೂ ಮಾತಾಡ್ತಿದ್ದವರು?
ಬಾಯಿ ಮುಚ್ಕೊಂಡಿರಿ, ನಿಮ್ಮ ಡಿಪಾರ್ಟ್ಮೆಂಟ್ ಬಿಟ್ಟು ಬರಬೇಡಿ ಅಂತಂದರೆ ಬಾಯಿಗೆ ಬಂದಂಗೆ ಮಾತಾಡ್ತಾರೆ ಎಲ್ಲರೂ. ಆಲ್ ರೈಟ್, ಎಸ್, ಈ ಮೂವರೇ ಮಾಡಿದ್ದಾರೆ ಅಂತ ನಾನು ಹೇಳಕ್ಕೆ ತಯಾರಿ ಇಲ್ಲ. ಈಗಲೂ ಹೇಳ್ತೀನಿ. ಯಾಕೆ ಸರ್? ನೋ, ದೇ ಆರ್ ಅಕ್ಯೂಸ್ಡ್. ನನಗಿದ್ದಿದ್ದ ಪ್ರಶ್ನೆ ಒಂದೇ ಅವತ್ತಿನಿಂದ, ಕೂಗಿದ್ದಾರ ಕೂಗಿಲ್ಲವ ಅಷ್ಟೇ. ಯಾರು ಕೂಗಿದ್ದಾರೆ ಅದು ಪೊಲೀಸರಿಗೆ ಬಿಟ್ಟದ್ದು. ಕೂಗಿದವರಿಗೆ ಶಿಕ್ಷೆ ಏನು, ಕೂಗಿದ್ದರೆ ಅದು ನ್ಯಾಯಾಲಯಕ್ಕೆ ಬಿಟ್ಟದ್ದು. ಈಗಲೂ ಹೇಳ್ತೀನಿ, ಐ ಡೋಂಟ್ ನೋ ಈ ಮೂರೇ ಕೂಗಿದ್ದಾರೋ ಅಲ್ಲವೋ, ಯಾರೋ ಕೂಗಿದ್ದಾರೆ. ಅವತ್ತಿಂದ ಹೇಳ್ತಾ ಇದ್ದೆ ಇದನ್ನ. ಕಿಡಿಗೇಡಿಗಳು, ನಾಜೀರ್ ಸಾಬ್ ಜಿಂದಾಬಾದ್, ಹೌದು ಕೂಗಿದ್ದಾರೆ. ನಾಜೀರ್ ಸಾಬೇ ಕೂಗಿದ್ದಾರೆ ಅಂತಲ್ಲ, ಅಥವಾ ಅವರ ಬೆಂಬಲಿಗರೇ ಕೂಗಿರಬೇಕು ಅಂತಲ್ಲ, ಹೇಳ್ತಾನೆ ಇದ್ದೆ. ಆದರೂ ಎಲುಬಿಲ್ಲದ ನಾಲಿಗೆಯನ್ನು ಇಟ್ಟುಕೊಂಡು ಬಂದು ಚಕ್ಕಂದಾಡಿ ಡಾನ್ಸ್ ಮಾಡ್ತೀರಾ ಇಲ್ಲಿ ಬಂದ್ಬಿಟ್ಟು ಎಲ್ಲರೂ ಆನ್ ಕ್ರಿಮಿನಲ್ ಕೇಸಸ್ಸಲ್ಲಿ. ಬಾಯಿ ಮುಚ್ಕೊಂಡಿರೋಕ್ಕಾಗಲ್ಲ. ಅಲೋ ದಿ ಕ್ರಿಮಿನಲ್ ಇನ್ವೆಸ್ಟಿಗೇಷನ್ಸ್ ಟು ಪ್ರೊಸೀಡ್ ಅಂತ ಹೇಳಕ್ಕೆ ಏನು ಬಡ್ದಿತ್ತು ರೋಗ ನಿಮಗೆಲ್ಲ ಎಲ್ಲರಿಗೂ. ಬರಲಿ ಅದು, ಲೆಟ್ ಅಸ್ ಅಲೋ ದಿ ಕ್ರಿಮಿನಲ್ ಇನ್ವೆಸ್ಟಿಗೇಷನ್ ಟು ಹ್ಯಾಪನ್. ಅವನು ಯಾವನಾರಾಗಿಲ್ಲ ಹೆಡೆಮುರಿ ಕಟ್ಟಣ. ದಟ್ಸ್ ಎಕ್ಸಾಕ್ಟ್ಲಿ ವಾಟ್ ದ ಚೀಫ್ ಮಿನಿಸ್ಟರ್ ಸೆಡ್ ನೆಕ್ಸ್ಟ್ ಡೇ. ಕಾಮನ್ ಸೆನ್ಸ್ ಇಲ್ಲದೆ ಇದ್ದವರು. ಈಗಲೂ ಹೇಳ್ತೀನಿ, ಫಾರ್ ಎಕ್ಸಾಂಪಲ್ ಒಂದು ಮರ್ಡರ್ ಕೇಸು, ಟೇಕ್ ಎ ಮರ್ಡರ್ ಕೇಸ್, ಒಂದು ಕೊಲೆ ಕೇಸ್, ಯಾವುದೋ ಒಂದು ಕೊಲೆ ಕೇಸ್. ಕೊಲೆ ಆದ ನಂತರ ಪೊಲೀಸ್ನವರು ಯಾರೋ ಮೂವರನ್ನ ಬಂಧಿಸ್ತಾರೆ, ಆರೋಪಿಗಳಾಗ್ತಾರೆ ಅವರು. ನ್ಯಾಯಾಲಯಕ್ಕೆ ಹೋಗುತ್ತೆ ಕೇಸು. ನ್ಯಾಯಾಲಯ ಅಂತಿಮವಾಗಿ 1 ವರ್ಷನೋ 6 ತಿಂಗಳೋ 2 ವರ್ಷನೋ 4 ವರ್ಷನೋ ಕಳೆದ ಮೇಲೆ ಪೊಲೀಸರೇ, ನೀವು ಸಲ್ಲಿಸುತ್ತಿರುವ ಸಾಕ್ಷ್ಯಾಧಾರಗಳ ಆಧಾರದ ಮೇಲೆ ನಾನು ಈ ಮೂವರನ್ನ ಕೊಲೆಗಾರರು ಎಂದು ಪರಿಗಣಿಸಲು ಬರುವುದಿಲ್ಲ ಅಂತ ಜಡ್ಜ್ಮೆಂಟ್ ಕೊಡ್ತಾರೆ. ಅಂದರೆ ಅರ್ಥ ಆ ಕೊಲೆನೇ ಆಗಿಲ್ಲ ಅಂತಲ್ಲ, ಈ ಮೂವರು ಮಾಡಿದ್ದಾರೆ ಎನ್ನಲು ನನ್ನ ಸಂಬಂಧಿಸಿರುವ ಸಾಕ್ಷ್ಯಾಧಾರ ಅಲ್ಲ, ಯಾರೋ ಮಾಡಿದ್ದಾರೆ, ಹಾಗೇ ಇಲ್ಲ ಅಲ್ಲ, ಅವರು ಯಾರೆಂದು ನೀವು ಮಗದೊಮ್ಮೆ ದೃಢಪಡಿಸಬಹುದು ಬೇಕಿದ್ದರೆ. ಹಾಗೆ ಇದುವೆ, ಯಾರೋ ಕೂಗಿದ್ದಾರೆ, ನನಗೆ ಗೊತ್ತಿಲ್ಲ ಈ 3 ಜನನ, ಅದು ನ್ಯಾಯಾಲಯ ಹೇಳಬೇಕು, ನಾನಲ್ಲ ಅದಕ್ಕೆ ಜಡ್ಜು. ಲೈಕ್ ಭಜನಾ ಮಂತ್ರಿ ತೀರ್ಮಾನ ಕೊಟ್ಟಂಗೆ, ವಾಟ್ ಡಿಡ್ ಯು ಸೇ. ಶಿಕ್ಷಣ ಎಂಬುದು ಕಾಮನ್ ಸೆನ್ಸನ್ನು ಬೆಳೆಸಬೇಕು, ಜ್ಞಾನ ಎಂಬುದು ನಮ್ರತೆಯನ್ನು ಕಲಿಸಬೇಕು. ತಂದೆ ತಾಯಿಗಳು ಪಟ್ಟ ಕಷ್ಟದ ಪರಿಣಾಮವಾಗಿ ಬಂದಿರುವಂತಹ ಅಧಿಕಾರ ಸಂಪತ್ತನ್ನು ನನ್ನದೇ ಎಂದು ಭ್ರಮಿಸಿ ಆಟ ಆಡಬಾರ್ದು. ಐ ರಿಪೀಟ್, ತಂದೆ ತಾಯಿ ಪಟ್ಟ ಕಷ್ಟದ ಪರಿಣಾಮವಾಗಿ ಬಂದಂತಹ ಸಂಪತ್ತು ಮತ್ತು ಅಧಿಕಾರವನ್ನು ನನ್ನದೇ ಎಂದು ಭ್ರಮಿಸಬಾರದು. ಭಜನಾ ಅಂತೆ, ಭಜನಾ. ಆಲ್ ರೈಟ್, ಸೊ ಈ ಮೂವರು ಅಲ್ಲ ನಾ ಹೇಳ್ತಿರೋದು, ನಂಗೆ ಗೊತ್ತಿಲ್ಲ. ಸಾಕ್ಷ್ಯಗಳನ್ನು ಕೊಡಬೇಕು, ಕೋರ್ಟ್ ಹ್ಯಾಸ್ ಟು ಅಕ್ಸೆಪ್ಟ್. ನೀವು ಕೊಟ್ಟಿರೋ ಸಾಕ್ಷಿಗಳ ಆಧಾರದಲ್ಲಿ ಒಂದು ವೇಳೆ ನಾಳೆ ಇವರು ಅಲ್ಲ ಅಂತ ಆಯ್ತು ಅನ್ಕೊಳ್ಳೋಣ, ಕೂಗಿಲ್ಲ ಅಂತಲ್ಲ. ಯಾಕೆ ಅಂದರೆ ಈ ಪ್ರಕರಣದಲ್ಲಿ ಕೆಲಸ ಮಾಡಿರಬಹುದಾದ ಪಾಪ ಯಾರು ತನಿಖಾಧಿಕಾರಿ ಯಾರಿದ್ದಾರೆ ಅವರು ಮತ್ತು ಆ DCP ಮತ್ತು ಅವ್ರು ಯಾರು ಇನ್ಸ್ಪೆಕ್ಟರ್ ಇದ್ದಾರೆ, ಈ ಹಿನ್ನೆಲೆಯಲ್ಲಿ FSL ವರದಿ ಏನು, ವಾಟ್, ಸಾಂದರ್ಭಿಕ ಸಾಕ್ಷ್ಯಾಧಾರ ಡ್ಯಾಶ್ ಡ್ಯಾಶ್ ಎಲ್ಲ ಬಿಟ್ಬಿಡೋಣ, ಸರ್ಕಮ್ಸ್ಟಾನ್ಷಿಯಲ್ ಎವಿಡೆನ್ಸಸ್ನ. FSL ವರದಿ ಏನು? ಇಫ್ ಯುವರ್ FSL ವರದಿ, ವಿಧಿವಿಜ್ಞಾನ ಪ್ರಯೋಗಾಲಯದಿಂದ ಬಂದಿರುವ ವರದಿ, ಕೂಗಿಲ್ಲ ಅಂತ ಇದ್ದಿದ್ದರೆ ಕತ್ತೆ ಕಾಯಕ್ಕೆ ಅರೆಸ್ಟ್ ಮಾಡಿದ್ರ ಅಂತ ಕೇಳ್ತಾರಾ ಇಲ್ವಾ? ನಾಳೆ ಭಜನಾ ಮಂತ್ರಿ ಕೇಳ್ತಾರಾ ಇಲ್ವಾ? ಏನಿಲ್ಲ ಅಂದ್ರೆ ಯಾಕೆ ಅಮಾಯಕರನ್ನ ಅರೆಸ್ಟ್ ಮಾಡಬೇಕಾಗ ಆ ಪ್ರಶ್ನೆ ಬರುತ್ತೆ. ಸಿ, ಇಟ್ ಈಸ್ ನೌ ಕ್ಲಿಯರ್. ವರದಿಯಲ್ಲಿ ಯಾರೋ ಕೂಗಿದ್ದಾರೆ, FSLನವರು ಈ ಮೂವರೇ ಕೂಗಿದ್ದಾರೆ ಅಂತ ಹೆಸರು ಬರ್ಕೊಟ್ಟಿರಲ್ಲ. ಇದು ಆಮೇಲೆ ನೀವು ವಾಯ್ಸ್ ತಗೋತೀರಿ, ಸ್ಯಾಂಪಲ್ ತಗೋತೀರಿ, ಪ್ರೂವ್ ಆಗಬೇಕು, ಡ್ಯಾಶು ಡ್ಯಾಶು ಡ್ಯಾಶು. ಬಟ್ ಕೂಗಿದಾರಾ ಇಲ್ವಾ? ಅಷ್ಟೇ ನನಗೆ ಬೇಕಾಗಿದ್ದಿದ್ದು. ನನಗದು ಯಾರು ಅಂತಲ್ಲ, ನಾನು ಇವನ್ನೇ ಹೇಳಿದೆ, ಇವರಿಗೆ ಸಂಬಂಧವಿಲ್ಲದವರೇ ಕಿಡಿಗೇಡಿ ಕೂಗಿರಬಹುದು ಅಂತ ಅವತ್ತು ಹೇಳಿದೆ ನಾನು. ಈಗಲೂ ಐ ವಿಲ್ ಸ್ಟ್ಯಾಂಡ್ ಬೈ ಇಟ್. ನನ್ನ ಹತ್ರ ಟ್ವಿಟರ್ ಇಲ್ಲ, ದಿ ಸೋ ಕಾಲ್ಡ್ ಹಿಂಗ್ ಅನ್ಕೊಂಡು ಪೋಸ್ ಹಾಕೊಳ್ಳೋ ಅಂತ ಇನ್ಸ್ಟಾಗ್ರಾಮ್ ಇಲ್ಲ, ಬಟ್ ಐ ಕೀಪ್ ಎ ವಾಚ್ ಆನ್ ಎವ್ರಿಥಿಂಗ್.
ಪತ್ರಕರ್ತರ ಪ್ರಶ್ನೆ ಕೇಳಕ್ ಹೋದ್ರೆ ಹೋಗಲೇ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ ಉಡಾಫೆಯಾಗಿ. ದ್ಯಾಟ್ ಈಸ್ ದಿ ಗೆದ್ದಿದ್ದ ಮನುಷ್ಯ. ಹೌದು, ಅದು ಗೆದ್ದಿದ್ದ ಮನುಷ್ಯ. ಬಟ್ ಗೆದ್ದಿದ್ದ ಮನುಷ್ಯನು ಈ ಇತರೆ ಮಂತ್ರಿಗಳು ಅಥವಾ ಕೆಲವು ಲೀಡರ್ಗಳು ತೆಗೆದುಕೊಂಡ ನಿಲುವನ್ನು ತಗೊಳ್ಳಿಲ್ಲ. ನನ್ಗೆ ಗೊತ್ತಿಲ್ಲ, ನಾನು ಗೊತ್ತಿಲ್ಲ, ನಾನು ಕೇಳಿಸ್ಕೋಬೇಕಾಗಿರ್ಲಿಲ್ಲ, ಇರಲಿಲ್ಲ ಅದು. ದೇರ್ ವಾಸ್ ನೋ ನೀಡ್. ಯಾಕೆ, ಹೇಗಾಯಿತು? ಆ ದಿನ ದೃಶ್ಯವನ್ನು ರೀಕನ್ಸ್ಟ್ರಕ್ಟ್ ಮಾಡ್ಕೊಳ್ಳಿ, ಕ್ರೈಮ್ ಸೀನ್ ಬೇಕಿದ್ರೆ. ವಿಧಾನಸೌಧದಲ್ಲಿ ರಾಜ್ಯಸಭಾ ಚುನಾವಣೆ ಮುಗಿದಿದೆ, ಮತಗಳ ಎಣಿಕೆ ಪೂರೈಕೆಯಾಗಿದೆ. ಕಾಂಗ್ರೆಸ್ಸಿನ ಅಭ್ಯರ್ಥಿಯಾಗಿ ಶ್ರೀ ನಾಸೀರ್ ಹುಸೇನ್ ಅವರು ಗೆದ್ದಿದ್ದಾರೆ ಅಮೋಘವಾಗಿ. ಸಹಜವಾಗಿ ಅಲ್ಲಿ ವಿಜಯೋತ್ಸವದ ಸಂಭ್ರಮ ಇದೆ, ತಪ್ಪಲ್ಲ. ಅವರ ಬೆಂಬಲಿಗರು ಅವರನ್ನು ಎತ್ತಿಕೊಂಡು ಹೋಗುತ್ತಿದ್ದಾರೆ. ಆಗ ಮಧ್ಯೆ ನಮ್ಮವರೊಬ್ಬರು ಸರಸರ ಎಂದು ತಳ್ಳಿಕೊಂಡು ತೂಗಾಡಿಕೊಂಡು ಅವರ ಬಳಿಗೆ ಹೋಗುತ್ತಾರೆ. ಅದು ನನ್ನ ಸಹೋದ್ಯೋಗಿ ಶ್ರೀನಿವಾಸ್. ಹೋಗಿ ಏನಕ್ಕೆ ಹೋಗ್ತಾರೆ? ನೀವು ಗೆದ್ದಿರುವ ಸಂಭ್ರಮವನ್ನು ನನ್ನ ಟಿವಿಯ ಜೊತೆ ಹಂಚ್ಕೊಳ್ಳಿ ಅನ್ನಕ್ಕೆ ಅವ್ರ ಹತ್ರಕ್ಕೆ ಹೋಗ್ತಾ ಇದ್ದಾರೆ. ಅವ್ರ ಹಿಂದೆ ಯಾರಿದ್ದಾರೆ ಏನೋ ಅವ್ರಿಗೇನು ಗೊತ್ತಿಲ್ಲ. ಅವ್ರ ಉದ್ದೇಶ ಎಲ್ಲ ಅವ್ರ ಕೈಲಿ ಬೈಟ್ ತಗೋಬೇಕು, ಗೆದ್ದಿದ್ದೀರಿ ಅಂತ ಕೇಳಿಸ್ಬೇಕು. ಆಗ ಯಾರೋ ಹಿಂದಿನಿಂದ ಕೂಗುತ್ತಾರೆ. ಇದು ಅಲ್ಲಿರುವ ಎಲ್ಲರಿಗೂ ಕೇಳಿಸಲೇಬೇಕಿತ್ತು ಎಂದು ದಿ ಸೋ ಕಾಲ್ಡ್ ಓವರ್ ಇಂಟೆಲಿಜೆಂಟ್ ವರ್ಲ್ಡ್ ಫೇಮಸ್ ಆಡಿಯೋ ಸೈಂಟಿಸ್ಟ್ ಭಜನಾ ಮಂತ್ರಿ ಎಲ್ಲಿದೆ ರೂಲಲ್ಲಿ ಎಲ್ಲರಿಗೂ ಕೇಳಿಸ್ಬೇಕು ಅಂತ. ಪತ್ರಕರ್ತರಿಗೆ ಪ್ರಶ್ನೆ ಅಂತ ಒಂದು ಎಲ್ಲಿಗಿದೆ? ಯಾವ ಪತ್ರಕರ್ತರ ಪ್ರಶ್ನೆ ಕೇಳ್ತೀರ್ರಿ? ಬನ್ರಿ ಇಲ್ಲಿ, ನಾನು ನಿಮ್ಮನ್ನು ಕೇಳ್ತೀನಿ ಪ್ರಶ್ನೆನ. ನಿಮ್ಮ ಪ್ರಶ್ನೆಗಳಿಗೆ ಇಷ್ಟು ಬೆಂಕಿ ಹಾಕ್ತು. ನಾನು ಕೇಳ್ತೀನಿ ಪ್ರಶ್ನೆನ, ಡೋಂಟ್ ಇರಿಟೇಟ್ ಮೀ. ಆಗ ಅದು ರೆಕಾರ್ಡ್ ಆಗಿದೆ. ಅದು ವರದಿಗಾರನಿಗೂ ಕೇಳಿಸದೇ ಇರಬಹುದು, ನಾಸೀರ್ ಹುಸೇನ್ಗೂ ಕೇಳಿಸದೇ ಇರಬಹುದು. ಸಂಭ್ರಮದಲ್ಲಿದ್ದಾರೆ ಎಲ್ಲ. ಇಸ್ ದಿಸ್ ಯೋರ್ ಮ್ಯಾನರಿಸಮ್ ಅಂತ ಕೇಳ್ತಾರೆ ಸರ್. ಯಾರು ಅದನ್ನ ಕಾಂಗ್ರೆಸ್ನ ಟ್ವೀಟ್ ನಲ್ಲಿ ಯಾರು ಕೇಳಲಿ ಬಿಡ್ರಿ. ಯಾವ ಮ್ಯಾನರಿಸಮ್? ನಮ್ಮ ಅಪ್ಪ ಅಮ್ಮ ನನಗೆ ಸಂಸ್ಕೃತಿ ಹೇಳ್ಕೊಟ್ಟಿದ್ದಾರೆ. ನಿಮ್ಗಳಿಗೆ ಹೇಳ್ಕೊಟ್ಟಿದ್ದಾರೋ ಇಲ್ವೋ ನನಗೆ ಗೊತ್ತಿಲ್ಲ. ನಿಮ್ಗಳಿಗೆ ಹೇಳ್ಕೊಟ್ಟಿರೋದು ದರ್ಪದ ಸಂಸ್ಕೃತಿ ಇರಬಹುದು, ನಿಮಗೆ ಹೇಳ್ಕೊಟ್ಟಿರೋದು ದಿಮಾಕಿನ ಸಂಸ್ಕೃತಿ ಇರಬಹುದು, ನಿಮಗೆ ಹೇಳ್ಕೊಟ್ಟಿರೋದು ಇನ್ನೊಬ್ಬರನ್ನ ಹೀಗೇಳುವುದಾಗಂತ ಇರ್ಬೋದು, ನಿಮಗೆ ಹೇಳ್ಕೊಟ್ಟಿರೋದು ಅಹಂನ ಸಂಸ್ಕೃತಿ ಇರಬಹುದು, ನಿಮಗೆ ಹೇಳ್ಕೊಟ್ಟಿರೋದು ಹಣದ ಸಂಸ್ಕೃತಿ ಇರ್ಬೋದು, ನಿಮಗೆ ಹೇಳ್ಕೊಟ್ಟಿರೋದು ದೌಲತ್ತಿನ ಸಂಸ್ಕೃತಿ ಇರ್ಬೋದು. ನಮಗೆ ಹೇಳ್ಕೊಟ್ಟಿಲ್ಲ. ತಪ್ಪಾದಾಗ ತಲೆಬಾಗಿ ನಮ್ರತೆಯಿಂದ ಒಪ್ಪಿಕೊ ಅಂತ ಹೇಳ್ಕೊಟ್ಟಿದ್ದಾರೆ. ನಾನು ಒಪ್ಕೋತೀನಿ ಅದನ್ನು. ನನಗೆ ಯಾವ ಅವಮಾನನೂ ಇಲ್ಲ, ನಾಚಿಕೆನೂ ಇಲ್ಲ. ಅದರಲ್ಲಿ ದೀರ್ಘಕಾಲದ ಹಿಂದೆ ಸಿದ್ಧಗಂಗಾ ಮಠದ ವಿಚಾರದಲ್ಲಿ ಒಂದಾದಾಗ ನಾನು ಅಂದೆ, ಅದರಲ್ಲಿ ನಾಚಿಕೆ ಏನಿದೆ? ತಲೆ ಬಗ್ಗಿಸಿ ಒಪ್ಕೋತೀನಿ ಅಂತ. ತಪ್ಪು ನಿಮ್ಮಿಂದನೇ ಯಾರೋ ಆಗಿದ್ದು, ನನ್ನಿಂದನೂ ಅಲ್ಲದೆ ಇರಬಹುದು. ನೋ, ಐ ಸೆಡ್ ನಾನು ತಲೆ ಬಗ್ಗಿಸಿ ಒಪ್ಕೋತೀನಿ ಆ ತಪ್ಪನ್ನ. ಈಗಲೂ ಹೇಳ್ತೀನಿ, ನನ್ನಿಂದ ತಪ್ಪಾದರೆ ನಾಳೆನಾರು ಆಗಲಿ ನಾಳಿದ್ದಾರಾಗಲಿ ತಲೆ ಬಗ್ಗಿಸಿ ಒಪ್ಕೋತೀನಿ ನಾನು ಅದನ್ನು. ಅದರಲ್ಲಿ ಯಾವ ಅನುಮಾನನೂ ಇಲ್ಲ. ಯಾರಿಗೆ ಹೇಳ್ತೀರಿ ಮ್ಯಾನರಿಸಮ್ ಬಗ್ಗೆ? ಆಲ್ ರೈಟ್, ಎಸ್. ವಿಧಾನಸೌಧದಲ್ಲಿ ಪಾಕ್ ಪರ ಘೋಷಣೆ ಕೂಗಿದ ಬಗ್ಗೆ ಪಬ್ಲಿಕ್ ಟಿವಿ ವರದಿ ಬಿತ್ತರಿಸಿತು. ರಾಜ್ಯಸಭಾ ಚುನಾವಣೆ ಗೆದ್ದ ಕಾಂಗ್ರೆಸ್ ಪಕ್ಷದ ನಾಸೀರ್ ಹುಸೇನ್ ರನ್ನ ನಮ್ಮ ಪ್ರತಿನಿಧಿ ಮಾತಾಡಿಸುವ ಸಂದರ್ಭದಲ್ಲಿ ಪಾಕ್ ಪರ ಘೋಷಣೆ ಮಾಡುತ್ತು. ಈ ಬಗ್ಗೆ ವರದಿ ಮಾಡಿದ ಕೂಡಲೇ ಗಣರಾಜ್ಯ ಸರ್ಕಾರದ ಹಲವರು ಪಾಕ್ ಪರ ಯಾರು ಘೋಷಣೆ ಕೂಗಿಲ್ಲ, ನಾಸೀರ್ ಸಾಬ್ ಜಿಂದಾಬಾದ್ ಅಂತ ಕೂಗಿದ್ರು, ಸುಮ್ನೆ ಸುಳ್ಳು ಸುದ್ದಿಯನ್ನು ಹಬ್ಬಿಸಬೇಡಿ, ಇದು ಕಾಲ್ಪನಿಕ ಘಟನೆ, ಮಾಧ್ಯಮಗಳು ಇರೋದು ಭಜನೆ ಮಾಡಲು ಅಲ್ಲ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಟ್ವೀಟಿಸಿದ್ರು. ಹೇಳಿಕೆ ಕೂಡ ನೀಡಿದ್ರು. ಅದೇ ರೀತಿ ಲಕ್ಷ್ಮೀ ಹೆಬ್ಬಾಳ್ಕರ್, ರಣದೀಪ್ ಸುರ್ಜೇವಾಲಾ, ನಾಸೀರ್ ಹುಸೇನ್ ಸೇರಿ ಹಲವರು ಪಾಕಿಸ್ತಾನ್ ಜಿಂದಾಬಾದ್ ಎಂಬ ಘೋಷಣೆ ಕೇಳೇ ಬಂದಿಲ್ಲ ಅಂದ್ರು. ಇದೀಗ ಇದೇ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಫ್ಎಸ್ಎಲ್ ವರದಿ, ಸಾಂದರ್ಭಿಕ ಸಾಕ್ಷಿಗಳ ಹೇಳಿಕೆ ಮತ್ತು ಲಭ್ಯ ಸಾಕ್ಷ್ಯಾಧಾರಗಳ ಮೇರೆಗೆ 3 ಆರೋಪಿಗಳನ್ನು ಬಂಧಿಸಿ ಅವರುಗಳ ವಿರುದ್ಧ ಕಾನೂನು ಕ್ರಮವನ್ನು ಜರುಗಿಸಲಾಗಿದೆ ಅಂತ ಪೊಲೀಸ್ ಇಲಾಖೆ ಪ್ರಕಟಣೆಯನ್ನು ಹೊರಡಿಸಿದೆ. ಹಾಗಾದ್ರೆ ಯಾರ್ಯಾರ ಹೇಳಿಕೆ ಏನೇನಿತ್ತು ನೋಡೋಣ. ಅವಾಗಲೇ ಹೇಳಿದೆ, ಹೋಮ್ ಮಿನಿಸ್ಟರ್ ಅಂಡ್ ದ ಚೀಫ್ ಮಿನಿಸ್ಟರ್ ಲಾರ್ಜ್ಲಿ ಬಹುತೇಕ ದೇ ಆಕ್ಟೆಡ್ ಲಾರ್ಜ್ಲಿ ಇನ್ ಎ ವೆರಿ ರೆಸ್ಪಾನ್ಸಿಬಲ್. ಇದರಲ್ಲಿ ಗಂಭೀರತೆ ಇತ್ತು. ಇಬ್ರು ಹೇಳಿದ್ರು, ಇಬ್ರು ಡಿಡ್ ನಾಟ್ ಜಂಪ್. ಹೌದು, ಕನ್ಫ್ಯೂಷನ್ ಬರಲಿಲ್ಲ, ಇದ್ರು ಅಲ್ಲೇ ಲೆವೆಲಲ್ಲಿ ಇದ್ರು. ಸಂಬಂಧವಿಲ್ಲದೆ ಇರೋರೆಲ್ಲ ಹಾರಿ 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 ಜಂಪ್ 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 ಹಾಪ್ ಸ್ಕಿಪ್ ಅಂತ ಆಟ ಆಡ್ತಾ ಇದ್ರು ಕೂತ್ಕೊಂಡು, ಅಲ್ವಾ? ಆಲ್ ರೈಟ್. ಈಗ ಪ್ರಶ್ನೆ ಏನು? ಅವ್ರ ಸಮರ್ಥನೆ, ಯಾರ್ಯಾರ್ದು ಸಮರ್ಥನೆ, ಅದೇ ತಾನೇ? ಓಕೆ, ಅದಕ್ಕೆ ಮೊದಲೇ ಹೇಳ್ತೀನಿ, ಎಫ್ಎಸ್ಎಲ್ ವರದಿ 6 ದಿನ ತಡ ಆಗಿದ್ದೇ ನನ್ನ ಪ್ರಕಾರ ಮಹಾಪರಾಧ. ಇಂತಹ ಪ್ರಕರಣದಲ್ಲಿ ಏನು ಆಡಿಯೋ ಸ್ಯಾಂಪಲ್ ಭಾಳ ಸುಲಭವಾಗಿ ಅದನ್ನು 24 ಗಂಟೆ ಒಳಗಡೆ ಕ್ಲೋಸ್ ಮಾಡಬೇಕಾಗಿತ್ತು. ತಡ ಯಾಕೆ? ಅಷ್ಟೇ, ಯಾವನಿಗೆ ಗೊತ್ತು? ಅದಕ್ಕೆ ಸರ್ಕಾರದವ್ರು ಉತ್ತರ ಕೊಡಲಿ.
ಆಗಬಾರ್ದಾಗಿತ್ತು ಅದು. ಆಮೇಲೆ ಅದೇನೋ ಖಾಸಗಿ ಇವತ್ತು ಬಂದಿದೆ, ಅದು ಗಲಾಟೆ ಮಾಡ್ಕೊಂಡಿದ್ದಾರೆ, ಅದನ್ನ ಆಮೇಲೆ ಬರೋಣ ಬೇಕಾದ್ರೆ. ಸೊ ಮೊದಲು ಯಾರ್ಯಾರು ಏನು ಹೇಳಿದ್ರು ಅಂತ ನೋಡ್ಬಿಡೋಣವೇ. ಹ್ಞೂ ಸರ್, ಟ್ವೀಟ್ ಸಮೇತ ಹೇಳಿಕೆಗಳು ಇದೆ ಸರ್, ನೋಡೋಣ. ಒಂದು ಕಾಲ್ಪನಿಕ ಘಟನೆ. ರಾಜ್ಯಸಭಾ ಚುನಾವಣೆ ಸೋತಾದ್ಮೇಲೆ ಮೈತ್ರಿ ಪಕ್ಷಗಳಿಗೆ ಮುಖಭಂಗ ಆದ್ಮೇಲೆ ಸ್ವಲ್ಪ ಹತಾಶರಾಗಿದ್ದಾರೆ. ಆಡಿಯೋನಲ್ಲಿ ಬಹಳ ಕ್ಲಿಯರ್ ಆಗಿ ನಾಸೀರ್ ಹುಸೇನ್ ಜಿಂದಾಬಾದ್, ಸೈಯದ್ ಸಾಬ್ ಜಿಂದಾಬಾದ್ ಅಂತ ಹೇಳೋದು ಕೇಳಿಸ್ತಾ ಇದೆ. ಇದು ಮಾನ್ಯ ಮಂತ್ರಿಗಳ ಹೇಳಿಕೆ. ಇದು ಎಂದಿಲ್ಲ, ಪ್ರತ್ಯಕ್ಷದರ್ಶಿಗಳು ಹೇಳಿದ್ದಾರೆ. ಟೂಲ್ ಕಿಟ್ ಬಿಜೆಪಿ ಬಿತ್ತರಕರ್ತರ ಮಾತುಗಳಿಗೆ ಕಿವಿ ಮುಚ್ಕೊಂಡಿರೋದು ಯಾಕೆ ಅಂತ. ಫಸ್ಟ್ ಒನ್ ತಗೊಳ್ಳಿ. ಇದು ಕಾಲ್ಪನಿಕ ಘಟನೆ. ಕಾಮನ್ ಸೆನ್ಸ್ ಇದೆಯಾ ಮಾನ್ಯ ಮಂತ್ರಿಗಳಿಗೆ? ಯಾತಕ್ಕಿದು ಕಾಲ್ಪನಿಕ ಆಗಬೇಕು? ವೈ ಏನಕ್ಕಾಗಬೇಕು? ಆರ್ ವಿ ಯುವರ್ ಪೊಲಿಟಿಕಲ್ ಫೈಟರ್? ಇದು ರೈವಲ್ಸ್ ಅಲ್ಲ, ಯಾವ ಉದ್ದೇಶನೂ ಇಲ್ಲ. ನಮ್ಗೆ ಏನಕ್ಕೆ ಆಗ್ಬೇಕು ಅದು ಕಾಲ್ಪನಿಕ? ಯಾಕೆ ಆಗಬೇಕು ಹೇಳಿ, ಯಾರು ಒಬ್ಬರೇ ಹೇಳಿ ನನಗೆ ನೋಡೋಣ. ಯಾಕೆ ಆಗಬೇಕಿತ್ತು? ನಂಬರ್ 1. ನಂಬರ್ 2, ಮೈತ್ರಿ ಪಕ್ಷಕ್ಕೆ ಸೋಲಾಗಿದ್ದಕ್ಕೆ ಹೀಗೆ ಮಾಡಿದ್ದಾರೆ. ಸೊ ಇನ್ಸ್ಯೂನೇಷನ್ ಬಿಜೆಪಿ ಮಾಡಿದೆ. ದಟ್ ಬೋನ್ಲೆಸ್ ಬಿಜೆಪಿ ಪಾರ್ಟಿಗೆ ಕ್ರಮ ತಗೊಳ್ಳೋಕೆ ತಾಕತ್ತಿಲ್ಲ ಅಂತಂದರೆ ನನ್ನ ಮೇಲೆ ನನ್ನ ಪ್ರೊಫೆಷನ್ ವೃತ್ತಿ ಮೇಲೆ ಹೇಳಕ್ಕೆ ಬಂದರೆ ನಾನು ಕೇಳ್ತೀನಿ. ಬ್ಯಾಕ್ ಬೋನ್ಲೆಸ್ ಬಿಜೆಪಿ ಪಾರ್ಟಿ ತಗೊಳ್ಳಿದ್ರೆ ಅದಕ್ಕೆ ನಾನು ಜವಾಬ್ದಾರಿ ಅಲ್ಲ, ಅದಕ್ಕೆ ಅವ್ರ ಹಣೆ ಬರಹ. ಅದು ಮೈ ಮೂಳೆ ಇಲ್ಲದೆ ಇದ್ದರೆ ಬಗ್ಗಿಸ್ಕೊಂಡು ಓಡಾಡ್ಕೊಳ್ಳಿ, ಯಾವನಿಗೆ ಬೇಕು. ಇಲ್ಲಿ ಹೇಳಿ, ಕಲ್ಯಾಣಕ್ಕೆ, ಮಾಧ್ಯಮ ಜನ ಕಲ್ಯಾಣಕ್ಕೆ ಕಾರಣವಾಗಲಿ ಈ ರೀತಿ ಭಜನೆಗಲ್ಲ ಅಂತ ಅವ್ರ ಟ್ವೀಟಲ್ಲಿ. ಇದು ಅಲ್ಲ ಅವ್ರ ಮೊದಲನೇ ಟ್ವೀಟ್, ಅದು ಎರಡನೇ ಟ್ವೀಟಿಗೆ ಆಮೇಲೆ ಹೋಗಿ. ಸಂದರ್ಭದಲ್ಲೆಲ್ಲ ಪಾಕಿಸ್ತಾನ ಜಿಂದಾಬಾದ್ ಅನ್ನಿಸುತ್ತೆ, ಮಾಧ್ಯಮಸ್ಥೆಲ್ಲ ಕೆಲವಿಷ್ಟು ಪ್ರಶ್ನೆಗಳನ್ನು ಕೇಳಬೇಕಿತ್ತು. ಅಲ್ಲಿ ನಾಜೀರ್ ಸಾಬ್ ಕುಂಗಿರುವುದಾಗಿ ಹೇಳಿದ್ದಾರೆ ಅಲ್ಲಿರುವ ಮಾಧ್ಯಮ ಸ್ನೇಹಿತರು. ಹೂ ಆರ್ ದೇ? ಸಮನ್ ದೆಮ್ ದೋಸ್ ಗ್ರೇಟ್ ರೆಸ್ಪಾನ್ಸಿಬಲ್ ಮೀಡಿಯಾ ಫೆಲೋ. ಅವನು ಯಾವನೋ, ಅವರೋ ಅಥವಾ ಅವನೋ ನನಗೆ ಗೊತ್ತಿಲ್ಲ, ಅವ್ರು ಯಾರೋ ಪಾಪ. ಕರ್ಕೊಂಬಂದು ಸಮನ್ ಮಾಡಿ. ವಾಸ್ ಈ ಈವನ್ ಪ್ರೆಸೆಂಟ್? ಅವ್ರು ಯಾರು ಇದ್ರ ಅಲ್ಲಿ? ಡು ಯು ನೋ ಇಟ್? ರಾಜಕಾರಣದಲ್ಲಿ ವೈರತ್ವ ಅಥವಾ ದ್ವೇಷ ಅಥವಾ ಸ್ಪರ್ಧಾತ್ಮಕ ನಿಲುವು ಇರುತ್ತೆ. ದ್ವೇಷ ಇರಬಾರ್ದು, ಬಟ್ ಇರುತ್ತೆ. ಆದರೆ ಅದರಿಂದ ನೀವು ಕುರುಡಾದರೆ ಐ ಕಾಂಟ್ ಹೆಲ್ಪ್. ಅದಕ್ಕೆ ಅದು ನನ್ನ ಸಂಸ್ಕೃತಿ ಅಲ್ಲ, ನಿಮಗೆ ಸಂಸ್ಕೃತಿ ಇರ್ಬೋದು, ನಮ್ದಲ್ಲ ಅದು. ಅಕಸ್ಮಾತಲ್ಲಿ ಪಾಕಿಸ್ತಾನದ ಕೂಗಿದ್ರೆ ಎಲ್ಲರಿಗೂ ಒಂದೇ ಥರ ಕೇಳಿಸಿರಬೇಕಲ್ಲವೇ? ಯಾಕೆ ಕೇಳಿಸ್ಬೇಕು ಆ ಗಲಾಟೆನಲ್ಲಿ? ಯಾಕೆ ಅಸೆಂಬ್ಲಿ ಒಳಗಡೆ ಬಾಯಿಗೆ ಬಂದಂಗೆ ಕೂಗ್ತಾ ಇರ್ತೀರಿ, ಎಲ್ಲರಿಗೂ ಕೇಳುತ್ತಾ? ಯಾಕೆ ಕೇಳಿಸ್ಬೇಕು? ಅದು ನನಗೆ ಅರ್ಥ ಆಗಲಿಲ್ಲ. ಅದು ಅಕಸ್ಮಾತ್ ಅದು ಕೂಗಿದ್ದರೆ ಸಹಜವಾಗಿ ಪತ್ರಕರ್ತರ ಪ್ರಜ್ಞೆ ಜಾಗೃತವಾಗಿ ಆತನ ಗಮನಿಸ್ತಿದ್ರು. ಎಕ್ಸಾಕ್ಟ್ಲಿ, ಅದು ಕೇಳಿಸಿಲ್ಲ, ಬಟ್ ರೆಕಾರ್ಡ್ ಆಗಿದ್ಮೇಲೆ ಅದನ್ನು ತಗೊಂಬಂದು ಹಾಕ್ಕೊಂಡಿರೋದಷ್ಟೇ. ಅದು ಯಾವನೋ ಕಿಡಿಗೇಡಿ ಮಾಡಿದ್ದಕ್ಕೆ ಯಾರು ಗಮನಿಸಿಲ್ಲ, ಬಿಡ್ತಿದ್ರ ಅವ್ನು ಹಿಡಿದು ಪೊಲೀಸರಿಗೆ ಒಪ್ಪಿಸ್ತಿದ್ರು. ಯಾರು ಒಪ್ಪಿಸ್ತಿದ್ರು? ಅಲ್ಲಿ ನೆರೆದಿದ್ದವರ ಮ್ಯಾನರಿಸಮ್ನಲ್ಲಿ ಯಾವುದೇ ಬದಲಾವಣೆ ಆಗುವುದಿಲ್ಲ. ಗೊತ್ತಾದ್ರೆ ತಾನೇ, ಆಮೇಲೆ ತಾನೇ ಗೊತ್ತಾಗಬೇಕದು. ಇದಾಗಿದ್ದು ಹಾಗೇನೆ. ಅವ್ರು ಮಾತಾಡಿಸ್ಬೇಕು ನಾಸೀರ್ ಹುಸೇನ್ ಅಷ್ಟೇ ಅವ್ರಿಗಿತ್ತು. ನಾಸೀರ್ ಹುಸೇನ್ಗೆ ಅವ್ರ ಸಂಭ್ರಮ ಹಂಚ್ಕೊಳ್ಳೋದು ಅಷ್ಟೇ ಇತ್ತು. ಅವ್ರಿಗೂ ಕೇಳಿಸ್ಬೇಕು ಅಂತೇನಿಲ್ಲ. ಅದು ಅವರು ಹೇಳ್ತಾರಲ್ಲ, ನನಗೂ ಕೇಳಿಸಿ. ಅಕಸ್ಮಾತ್ ಆ ವ್ಯಕ್ತಿ ಕೂಗಿದ್ರೆ ಪತ್ರಕರ್ತರ ದೇಶಭಕ್ತಿ ಜಾಗೃತವಾಗದೆ ಸಹಜವಾಗಿದ್ದೇಕೆ, ಏನೂ ಇಲ್ಲ ಎಂದು ನಡೆದುಕೊಂಡಿದ್ದಕ್ಕೆ ಯಾವನ್ರಿ ಅವನು ನಿಮಗೆ ಟ್ವೀಟನ್ನೆಲ್ಲ ಕನ್ನಡದಲ್ಲಿ ಬರ್ಕೊಡ್ತಿರುವಂತಹ ಪ್ರಭೂತಿ ಮತ್ತು ಕಚಡ? ಕರ್ಕೊಂಬನ್ರಿ ಅವನ್ನ. ದೇಶಭಕ್ತಿ ಅಂದ್ಬಿಟ್ಟು ಇನ್ವರ್ಟೆಡ್ ಕಾಮ ಹಾಕ್ತಾರ. ಬ್ರಿಂಗ್ ದಟ್ ಫೆಲೋ. ಅವನ ಕನ್ನಡ ಏನಿದೆ ಅಂತ ನಾನು ಚೆಕ್ಕೆ ಮಾಡಿಬಿಡ್ತೀನಿ ಒಂದ್ಸರಿಗೆ. ಯಾರು ದೇಶಭಕ್ತಿ ಬಗ್ಗೆ ಲೇವಡಿ ಮಾಡ್ತಾ ಇದ್ದೀರಿ? ಈ ಜನರ ಹೆಸರಿನಲ್ಲಿ ಮಹಲನ್ನು ಕಟ್ಟಬೇಕು ಅನ್ನೋ ಆಸೆ ನಮಗೇನಿಲ್ಲ, ನನಗಂತೂ ಇಲ್ಲ. ಯಾರು ದೇಶಭಕ್ತಿ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ದೀರಿ? ಇನ್ವರ್ಟೆಡಲ್ಲಿ ಹಾಕಿ. ನಾನು ಇವತ್ತೇ ಫಸ್ಟ್ ಟೈಮ್ ಓದ್ತಾ ಇರೋದು ಇದನ್ನು. ಬಿಕಾಸ್ ಜನರಲಿ ನಾನು ಓದಲ್ಲ, ನಾನು ಅದನ್ನು ಗಮನಿಸಕ್ಕೆ ಹೋಗಲ್ಲ, ಮಾಹಿತಿ ಇಟ್ಕೊಂಡಿರ್ತೀನಿ. ಪತ್ರಕರ್ತರ ಸ್ನೇಹಿತರೇ, ಉತ್ತರಿಸಬೇಕು. ತಗೊಳ್ಳಿ ಉತ್ತರನ. ಇನ್ನೂ ಉತ್ತರ ಬೇಕಾ? ಕಮಾನ್ ಏರ್, ಐ ವಿಲ್ ಆನ್ಸರ್ ಯು. ಕಮಾನ್ ಏರ್. ಯು ಹ್ಯಾವ್ ಟೆಸ್ಟೆಡ್ ಅವರ್ ಪೇಷನ್ಸ್.
ಜನಕಲ್ಯಾಣಕ್ಕಾಗಲಿ ಭಜನೆಗಲ್ಲ. ಹೌದು, ಭಜನೆ ಮಾಡ್ತೀನಿ. ಐ ವಿಲ್ ಡೂ ಇಟ್ ಎವ್ರಿ ಡೇ ಅಟ್ 9 o'clock. 9 ಗಂಟೆಗೆ ನಾನು ಭಜನೆ ಮಾಡಿಯೇ ಸಿದ್ಧ. 12 ವರ್ಷಗಳ ಕಾಲ ರಾಜ್ಯದ ಜನ ಈ ಭಜನೆ ಒಪ್ಕೊಂಡಿದ್ದಾರೆ ಅಂತಂದರೆ ವೈ ವಿಲ್ ಐ ಫಿಯರ್ ಫಾರ್ ಇಟ್? ಹೆದರ್ಕೋತೀನಿ ನಿಮ್ಮ ಥರ ಭಜನೆನಾ? ನಾನು ಮಾಡುವ ಭಜನೆ ದೇಶಭಕ್ತಿ ಮತ್ತು ದೇಶದ ವಿಚಾರ ಬಂದರೆ ಅದು ದೇಶಭಕ್ತಿಯ ಭಜನೆಯೇ ಆಗಿರುತ್ತೆ. ನಿಮ್ಮ ಭಜನೆ ಅಲ್ಲ, ನಿಮ್ಮ ಕಚಡ ಭಜನೆ ಅಲ್ಲ ಅದು. ನಮ್ಮದು ನಾಡ ಭಜನೆ ಆಗೇ ಆಗತ್ತೆ, ಅನುಮಾನನೇ ಇಟ್ಕೋಬೇಡಿ. ಐ ವಿಲ್ ಡೂ ಇಟ್, ವಿ ವಿಲ್ ಡೂ ಇಟ್. ನಾನು ಇದನ್ನು ನಡೆಸೋವರೆಗೂ ಮಾಡ್ತೀನಿ, ಬಿಡಲ್ಲ. ಜನ ಬೇಡ ಅಂತಂದರೆ ಬಾಗಿಲು ಹಾಕ್ಕೊಂಡು ಮನೆಗೆ ಹೋಗ್ತೀನಿ. ನಾನು ಮಾಡುವಂಥ ಭಜನೆ ನನ್ನ ವೃತ್ತಿಯ ಮೌಲ್ಯಗಳಿಗೆ ತಕ್ಕಂತೆ ಗೌರವವನ್ನು ತರುವ ಭಜನೆಯೇ ಆಗಿರುತ್ತದು. ಐ ವಿಲ್ ಡೂ ಇಟ್, ಮಾಡೇ ಮಾಡ್ತೀನಿ ಆ ಭಜನೆಯನ್ನು. ನಿಮ್ಮ ಭಜನೆ ಅಲ್ಲ. ನಾನು ಮಾಡೋ ಭಜನೆ ಅಧಿಕಾರದ ಅಮಲನ್ನು ತೋರಿಸುವ ಭಜನೆ ಅಲ್ಲ. ನಾನು ಮಾಡುವ ಭಜನೆ ಯಾರಿಂದಲೋ ಬಂದ ಅಧಿಕಾರ ಸಂಪತ್ತಿನ ಪ್ರತೀಕವಾಗಿ ಅಲ್ಲ, ನನ್ನ ದುಡಿತದ ಭಜನೆ ನಾ ಮಾಡ್ತೀನಿ. ಇಫ್ ಯು ವಾಂಟ್ ಟು ಕ್ರಿಟಿಸೈಸ್, ಕ್ರಿಟಿಸೈಸ್. ಐ ಆಮ್ ರೆಡಿ ಟು ಫೇಸ್ ಇಟ್. ಅದೇನಾಗೋಗ್ಬಿಡುತ್ತೆ. ದೇರ್ ಕಾನ್ ಬಿ ಎ ಕ್ಯಾಪಿಟಲ್ ಪನಿಷ್ಮೆಂಟ್. ವಾಟ್ ಎಲ್ಸ್ ಕ್ಯಾನ್ ಹ್ಯಾಪನ್? 2 ಹೊತ್ತು ತಿನ್ನಕ್ಕೆ ಕೊಟ್ಟಿದ್ದಾನೆ ದೇವರು, ಸಾಕು. ನಾವು ಮಾಡೋ ಭಜನೆಯನ್ನು ನೀವು ಚರ್ಚೆ ಮಾಡೋದೇ ಆದರೆ ನಾನು ಭಜನೆ ಕೈ ಹಾಕ್ತೀನಿ. ಆಮೇಲೆ ನಿಮ್ಮ ಭಜನೆಗಳಿಗೆ ಫುಲ್ಲೆಸ್ಟ್ ರೆಸ್ಪೆಕ್ಟ್ಸ್ ಫಾರ್ ದ ಬಿಗ್ ಮ್ಯಾನ್ ಇನ್ ಯುವರ್ ಫ್ಯಾಮಿಲಿ. ಅದಕ್ಕೆ ಇನ್ನೂ ತಡ್ಕೊಂಡೆ ಇವತ್ತಿಗೂ ಸ್ವಲ್ಪ. ಈವನ್ ನೌ ಐ ಹ್ಯಾವ್ ದ ಸಿಮಿಲರ್ ರೆಸ್ಪೆಕ್ಟ್ಸ್ ಅವ್ರ ಮೇಲೆ. ನಿಮ್ಮ ಭಜನೆ ಅಲ್ಲ. ಡೋಂಟ್ ಎವರ್ ಟ್ರೈ ದಿಸ್. ಇನ್ನೊಂದು ಸರ್ತಿ ಕ್ರಿಟಿಸಿಸಮ್ ನೀವು ಮಾಡೋದು ನಿಮಗೆ ಬಿಟ್ಟಿದ್ದು BJPಯನ್ನು. ಅದು ನಿಮ್ಮ ರಾಜಕಾರಣ, ಮಾಡ್ಕೊಳ್ಳಿ, ಯಾರು ಬೇಡ ಅಂದು. ಅವ್ರು ನಿಮ್ಮನ್ನು ಮಾಡ್ಕೊಳ್ಳೋದು, ನೀವು ಅವ್ರನ್ನ ಮಾಡ್ಕೊಳ್ಳೋದು ನಿಮ್ಮ ಹಣೆ ಬರಹ. ಡೋಂಟ್ ಟ್ರೈ ಟು ಟೆಲ್ ಅಸ್ ಮಾಧ್ಯಮ ಜನಕಲ್ಯಾಣಕ್ಕೆ ಕಾರಣವಾಗಲಿ. ಯಾವ ಕಚಡ ಜನಕಲ್ಯಾಣಕ್ಕೆ ಕಾರಣವಾಗಿದ್ದೀರಿ ನೀವೆಲ್ಲ ರಾಜಕಾರಣಿಗಳು? ಯಾವ ಜನಕಲ್ಯಾಣ ಮಾಡಿದ್ದೀರಿ? 75 ವರ್ಷ ಆದಮೇಲೆ ನೀರು ಕೊಡೋಕ್ಕೆ ಯೋಗ್ಯತೆ ಇಲ್ಲ, ಜನಕಲ್ಯಾಣ. ವಿದ್ಯುತ್ ಕೊಡೋಕ್ಕೆ ಯೋಗ್ಯತೆ ಇಲ್ಲ, ಜನಕಲ್ಯಾಣ. ಚರಂಡಿ ಕೊಡೋಕ್ಕೆ ಯೋಗ್ಯತೆ ಇಲ್ಲ, ಜನಕಲ್ಯಾಣ. ಶಾಲೆಯಲ್ಲಿ ಕೊಠಡಿಗಳನ್ನು ಕಟ್ಟಕ್ಕೆ ಯೋಗ್ಯತೆ ಇಲ್ಲ, ಜನಕಲ್ಯಾಣ. ಹೆಣ್ಣು ಮಕ್ಕಳುಗಳಿಗೆ ಶಾಲೆಗಳಲ್ಲಿ ಟಾಯ್ಲೆಟ್ ಕಟ್ಟಕ್ಕೆ ಯೋಗ್ಯತೆ ಇಲ್ಲ, ಜನಕಲ್ಯಾಣ. ಲಕ್ಷ ಲಕ್ಷ ಕೋಟಿಗಳು ಸ್ವಾತಂತ್ರ್ಯ ನಂತರ ಗುಲ್ಬರ್ಗಾ ಭಾಗಕ್ಕೆ ಹರಿದು ಹೋಗಿದೆ. ಆ ಭಾಗ ಹೇಗಿದೆ ಅಂತ ಹೇಳ್ತೀರಿ? ಜನಕಲ್ಯಾಣ. ಯಾರು ಹೇಳ್ತಾ ಇದ್ದೀರಿ ಜನಕಲ್ಯಾಣದ ಮಾತನ್ನು ಬಂದು? ನಮಗೆ ಅವಾಗ ನೋಡ್ಕೊಳ್ಳಿ ನಿಮ್ಮ ಭಾಗನ ಹೇಗಿದೆ ಅಂತ. ಗೋಂಡ್ಸಿ ಗುಲ್ಬರ್ಗಾ, ರಾಯಚೂರು, ಬೀದರ್ಲ ಹೇಗಿದೆ ಅಂತ. ಯಾವ ಜನಕಲ್ಯಾಣದ ಮಾತು ಅಂತ ನಾನು ನೋಡೇ ಬಿಡ್ತೀನಿ. ಆಗ ಪ್ರವೋಕ್ ಮಾಡ್ತಾರೆ ಸುಮ್ಮನೆ ಕೂತ್ಕೊಂಡು. ಎಸ್, ಸಮರ್ಥನೆ. ಆಮೇಲೇನು ನೆಕ್ಸ್ಟ್? ಕಾಂಗ್ರೆಸ್ ಟ್ವೀಟ್ನಲ್ಲಿ ಸಮರ್ಥನೆ ಮಾಡಿಕೊಂಡು. ಎರಡನೇದು ಕಾಂಗ್ರೆಸ್ ಟ್ವೀಟ್. ಟೂಲ್ ಕಿಟ್ BJP. ಯಾವುದ್ರಿ ಟೂಲ್ ಕಿಟ್? ಟೂಲ್ ಇದ್ರೆ ತಾನೇ ಕಿಟ್. ನಮ್ಮ ಹತ್ರ ಪತ್ರಕರ್ತರ ಮಾತಿಗೆ ಕಿವಿ ಮುಚ್ಕೊಂಡಿರೋದಂತೆ. ಯಾರೋ ಹೇಳ್ಬಿಟ್ರಂತೆ ಪ್ರತ್ಯಕ್ಷದರ್ಶಿ ಕರ್ಕೊಂಬಂದ್ರಿ. ಆ ಪ್ರತ್ಯಕ್ಷದರ್ಶಿನಿಲಿ ನಾನು ಕೇಳಬಿಡ್ತೀನಿ, ಅಪ್ಪ ನೀನು ಏನು ಕೇಳಿಸ್ಕೊಂಡೆ ಹೇಳಪ್ಪ ಅಂತ. ಅಲ್ಲಿದ್ರ ಕೇಳಿಸ್ಕೊಂಡ್ರ? ಏನಿದೆ ಹೇಳಪ್ಪ ನೋಡೋಣ ಹೋಗ್ಲಿ ಅಂತ. ಅವ್ರನ್ನಾರು ಕೇಳೋಣ ಪಾಪ ಅವ್ರಿಗೇನು ಕೇಳಿಸಿದೆಯೋ ಎಕ್ಸ್ಕ್ಲೂಸಿವ್ ಆಗಿ. ಅದು ಟೂಲ್ ಕಿಟ್ ಅಲ್ವಾ? ಒಂದು ವೇಳೆ ಕೇಳಿಸಿಕೊಳ್ಳದಿದ್ದರೂ ನಾ ಕೇಳಿಸ್ಕೊಳ್ಳಿಲ್ಲ ಅಂತ ಹೇಳಿದ್ದಕ್ಕೆ ಅದು ಟೂಲ್ ಕಿಟ್ ಅಲ್ವಾ? ಹಾಗಾರೆ ಅವಾಗ ಯಾರು ಮಾಡಿದ್ರೆ ನಾನು 10 ಸಾರಿ ಕೇಳಿದ್ದೀನಿ. ಯಾರು? ಮೇಡಮ್ ಸುಮ್ಮನೆ ನೀವಿರೋದು ಒಳ್ಳೆಯದು. ನಿಮ್ಗೆ ಅವತ್ತೇ ಹೇಳಿದೆ, 2ನೇ ವಿಡಿಯೋನ ಹರಿಬಿಟ್ಟಿದ್ದೇ ಸರಿ ಅಲ್ಲ. ಅದನ್ನು ಸ್ಲೋ ಮೋಷನ್ಗೆ ಹಾಕಿ ಯಾರೋ ಎಡಿಟ್ ಮಾಡಿ. ನಾನು ಅವತ್ತೇ ಹೇಳಿದೆ, 2 ವಿಡಿಯೋ ಬರೋಕ್ಕಾಗಲ್ಲ, ಹಾಗೆ ಒಂದರಲ್ಲೇ ಇರುತ್ತೆ. ಆ ವಿಡಿಯೋ ಮಾಡಿರೋರೇ ಬೋಗಸ್ ಮಾಡ್ತಾ ಇರ್ತಾರೆ. ಸುಮ್ಮನೆ ಇದ್ದುಬಿಡಿ. ನೀವು 10 ಸರಿ ಕೇಳಿದ್ರು ಅಷ್ಟೇ. ಕೇಳೋದೇ ನಾವು ತಪ್ಪು ಕೇಳಿದಾಗ ಅದು ತಪ್ಪು ಅಂತ ಅನ್ನಿಸೋಕೆ ಯಾಕೆ ಅನ್ನಿಸ್ಬೇಕು? ನಂಗೆ ಸರಿ ಅನ್ಸೋದನ್ನು ಕೇಳಿಸ್ಕೊಳ್ಳೋದು. ಸರಿಯಾಗಿದ್ದು ಕೇಳಿಸ್ಕೊಂಡ್ರು ಗೊತ್ತಾಗ್ತಿತ್ತು ಮೇಡಮ್ಗೆ. ನಿಮ್ಮ ಡಿಪಾರ್ಟ್ಮೆಂಟ್ ಅಲ್ಲ, ನೀವು ಸುಮ್ಮನಿದ್ರು ಒಳ್ಳೆಯದು. ಇನ್ನು ರಣದೀಪ್ ಸುರ್ಜೇವಾಲಾ ಚುನಾವಣೆಗೆ ಅರಗಿಸ್ಕೊಳ್ಳೋಕ್ಕಾಗ್ತಿಲ್ಲ, ಪಾಕಿಸ್ತಾನದಿಂದ ಬಂದು ಹೇಳಿದ್ದಾರೆ ಅಂತ. ಇದು ಸುಳ್ಳು. ಅಲ್ಪಸಂಖ್ಯಾತ ವಿರೋಧಿ ಮನಸ್ಥಿತಿ. ಯಾಕೆ ಸರ್ ಅಲ್ಪಸಂಖ್ಯಾತ ವಿರೋಧಿ ಆಗಬೇಕು? ಯಾರಿಗೆ? BJPಗಿದೆಯೋ ಬಿಟ್ಟಿದೆಯೋ ಅದು ಅವ್ರಿಗೆ ಬಿಟ್ಟಿದ್ದು, ನಿಮಗೆ ಬಿಟ್ಟಿದ್ದು. ಬಡ್ದಾಡ್ಕೊಳ್ಳಿ, ಯಾವನ್ ಬೇಡ ಅಂತವನು. ನಾಟ್ ಟು ಅಸ್, ನಾಟ್ ಟು ಮೀ. ನಮಗೆ ಹೇಳಕ್ಕೆ ಬರಬೇಡಿ. ಯಾರನ್ನ ಅನುಮಾನಿಸ್ತಿದ್ದೀರಿ? ನಮಗೆ ಹೇಳಕ್ಕೆ ಬರಬೇಡಿ ಅದನ್ನು ನೀವುಗಳು ಸುಮ್ಮನೆ.
ಯಾರು ಏನು ಬೇಕಾದ್ರೂ ಮಾಡ್ಕೊಳ್ಳಿ ನೀವು, ನನಗೆ ಗೊತ್ತಿಲ್ಲ ಅದನ್ನು. ಮೋದಿ ಗೌರ್ನಮೆಂಟನ್ನ ಚಾಲೆಂಜ್ ಮಾಡೋಕ್ಕಾಗದೆ ಸುರ್ಜಿವಾಲಾ ಅವರು, ಮೋದಿ ಗೌರ್ನಮೆಂಟನ್ನ ಚಾಲೆಂಜ್ ಮಾಡೋಕ್ಕಾಗದೆ, ಈ ರಾಜ್ಯ ಕರ್ನಾಟಕಕ್ಕೆ ಟ್ಯಾಕ್ಸನ್ನು ಬರದೇ ಇದ್ದಿದ್ದನ್ನು ಪ್ರಶ್ನೆ ಕೇಳೋಕ್ಕಾಗದೆ, ಪ್ರೊಪಗ್ಯಾಂಡಿಸ್ಟ್ ಈಗ ಹೇಳ್ತಾ ಇದ್ದೀನಿ. ಕನ್ನಡ ಅರ್ಥ ಆಗತ್ವಾ ನಿಮಗೆ? ನಿಮಗೆ ಕನ್ನಡ ಅರ್ಥ ಆಗೋಗದೇ ಇದ್ದರೆ ಯಾರ ಕೆಲವರು ಟ್ರಾನ್ಸ್ಲೇಟ್ ಮಾಡಿಸ್ಕೊಳ್ಳಿ. ವಾಟ್ ಈಸ್ ದ ಸ್ಟ್ಯಾಂಡ್ ವಿ ಹ್ಯಾವ್ ಟೇಕನ್ ಆನ್ ಟ್ಯಾಕ್ಸೇಷನ್, ಆನ್ ಮನಿ ಟು ಬಿಕಮ್, ಅದು ಕೇಂದ್ರದಿಂದ ಬರಬೇಕಾದ ದುಡ್ಡಿನ ವಿಚಾರದಲ್ಲಿ. ಕನ್ನಡ ಅರ್ಥ ಆಗತ್ತಾ ನಿಮಗೆ? ನಿಮ್ಗೆ ಅರ್ಥ ಆಗಲ್ಲ, ಕೇಳ್ಕೊಳ್ಳಿ ಯಾರನ್ನಾರು ಒಬ್ರು ಟ್ರಾನ್ಸ್ಲೇಷನ್ ಮಾಡಿಸಿ. ನಿಮ್ಮ ಭಜನಾ ಮಂತ್ರಿಗೆ ಹೇಳಿ ಟ್ರಾನ್ಸ್ಲೇಟ್ ಮಾಡಿಕೊಡಿ ಅಂತ. ಯಾರು ಹೇಳಿದ್ದು ನಿಮಗೆ? ಹೂ ಟೋಲ್ಡ್ ಯು? ಕನ್ನಡದ ವಿಚಾರ, ನಾಡಿನ ವಿಚಾರ ಬಂದಾಗ ದೇರ್ ಇಸ್ ನೋ ಕಾಂಪ್ರಮೈಸ್. ಅದು ಮೋದಿ ಆದರೂ ಅಷ್ಟೇ, ಯಾರಾದರೂ ಅಷ್ಟೇ, ಬರ್ಬೇಕಾಗಿರೋದು ಕೇಳೋದು, ಬರಬೇಕಾದ್ ಬರಲೇಬೇಕು. ಏನು ನಮ್ಮ ಮನೆಗೆ ಭಿಕ್ಷೆ ಕೊಡ್ತಿದ್ದೀವ ಕೇಳೋಕ್ಕೆ? ಕನ್ನಡದ ಚಾನಲ್ಲಾಗಿ ಇಟ್ಕೊಂಬಿಟ್ಟು ಯಾವನಿಗೋ ಎಲ್ಲೋ ನಡು ಬಗ್ಗಿಸಿ ನಿಂತ್ಕೊಳ್ಳೋಕೆ ನಮಗೇನು ತಲೆ ಕೆಟ್ಟಿದೆಯಾ? ನಮ್ಮನ್ನು ಸಾಕ್ತಿರೋದು ಈ ನಾಡಿನ ಜನ. ಅದ್ರ ಪರವಾಗಿ ಪ್ರಶ್ನೆ ಕೇಳಿದ್ರೆ ಇನ್ಯಾರ ಬಗ್ಗೆ ಕೇಳ್ತೀವಿ? ಅದೇ ರಾಷ್ಟ್ರೀಯತೆ ಬಂದಾಗ ಆ ಪ್ರಶ್ನೆನೂ ಕೇಳಬೇಕಾಗತ್ತೆ ಇನ್ನೊಬ್ರಿಗೆ ಅಷ್ಟೇ. ಸುಮ್ಮನೆ ಹೇಳೋದು ಬಾಯಿಗೆ ಬಂದಂಗೆಲ್ಲ, ಇಷ್ಟ ಬಂದಂಗೆ. ನಾಜೀರ್ ಹುಸೇನ್ ಹೇಳಿದ್ರು ಜಿಂದಾಬಾದ್, ಕಾಂಗ್ರೆಸ್ ಜಿಂದಾಬಾದ್, ನಜೀರ್ ಸಾಬ್ ಜಿಂದಾಬಾದ್ ಅಂತ ಹೇಳಿದರೆ ಮಾಧ್ಯಮದಲ್ಲಿ ಹೇಳಿರೋದು ನಾನು ಕೇಳಿಲ್ಲ ಅಂತ. ಇರ್ಬೋದೇನೋ, ನಂಗೆ ಗೊತ್ತಿಲ್ಲ. ಆ ಕ್ಷಣ ಕೇಳಿಸ್ಕೊಳ್ದೇ ಇರ್ಬೋದು. ಇರ್ಬೋದೇನೋ. ಆಲ್ ರೈಟ್, ಎಸ್.